ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಸಂಡೇ ಲೇಟಾಗಿದ್ದೆ, ಲೇಟಾಗಿ ಟೈಮ್ನ ಅಂದರೆ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಹಾಗೆ ಫಸ್ಟಿಗೆ ಅನ್ನಕ್ಕೆ ಇಟ್ಕೊಂಡ್ಬಂದಿದ್ದೀನಿ, ನಾಷ್ಟ ಮಾಡೋಣ ಬೇಗ ಅಂತ ಹೇಳ್ಬಿಟ್ಟು, ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಫಸ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಇವತ್ತು ಮೊಟ್ಟೆ ಅಂದರೆ ಎಗ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬೇಗ ಚಿಕ್ಕದಾಗಿ ಸಿಂಪಲಾಗಿ ಎಗ್ ರೈಸನ್ನು ಮಾಡ್ಕೊತೀನಿ. ಹಾಗೇ ಬೇಗನೆ ಸ್ನಾನ ಕೂಡ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಸಂಡೇ ಇವತ್ತಿಗೆ ಒಂದು 3 ಡೇಸ್ ಆಗಿತ್ತು. ಸೊ ಹಾಗಾಗಿ ಸ್ನಾನ ಎಲ್ಲ ಮಾಡಿ ಇವತ್ತು ಸ್ವಲ್ಪ ಬೆಡ್ಶೀಟು ಮತ್ತು ಟಿಮ್ ಕವರ್ಗಳೆಲ್ಲ ಅಂದರೆ ಹಾಸಿಗೆ ಮೇಲೆಲ್ಲ ಕ್ಲೀನ್ ಮಾಡಬೇಕಿತ್ತು. ಎಲ್ಲ ಕ್ಲೀನ್ ಮಾಡಬೇಕು. ಸ್ವಲ್ಪ ತೊಗೊಂಡೋಗಿ ಆಲ್ರೆಡಿ ಬೆಡ್ಶೀಟ್ ಎಲ್ಲ ತೊಗೊಂಡೋಗಿ ಹಾಕಿದ್ದೀನಿ ವಾಷಿಂಗ್ ಮಿಷಿನ್ಗೆ. ಸೊ ಅದು ವಾಶ್ ಆಗೋಷ್ಟರಲ್ಲಿ ನಾಷ್ಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ನೋಡ್ತಾ ಇರ್ಬೋದು ನೀವು, ಪಿಲ್ಲೋ ಕವರ್ಸು ಮತ್ತು ಬೆಡ್ಶೀಟು ಕವರ್ಸು ಮತ್ತು ಬೆಡ್ಶೀಟ್ಗಳು ಎಲ್ಲವನ್ನು ಕೂಡ ನಾನು ಅಂದರೆ ಮಂತ್ಲಿ 3 ಡೇಸ್ ಆದಮೇಲೆ ಹಾಕ್ಬಿಡ್ತೀನಿ ಕ್ಲೀನ್ ಮಾಡೋದಕ್ಕೆ, ಎಲ್ಲ ತೊಳೆಯೋದಕ್ಕೆ ಹಾಕ್ಬಿಡ್ತೀನಿ. ಇವಾಗ ಎಗ್ ರೈಸ್ ಮಾಡ್ಕೊಳ್ಳೋಣ ಬೇಗ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮು 10:30 ಆಗೇ ಹೋಗಿತ್ತು, ನಾಷ್ಟದ ಟೈಮ್ ಆಗೇ ಹೋಗಿತ್ತು. ಸೊ ಹಾಗೆ ಬೇಗ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಸಿಂಪಲಾಗಿ ಸೂಪರಾಗಿ ಎಗ್ ರೈಸ್ ಅಂತೂ ರೆಡಿ ಆಯಿತು. ಸಖತ್ತಾಗಿತ್ತು. ಚೆನ್ನಾಗೈತೆ ಅಮ್ಮ ಅಂತ ಹೇಳ್ತಾ ಇದ್ದ. ಅಮ್ಮ ಕೂಡ ಅಷ್ಟು ಚೆನ್ನಾಗಿತ್ತು, ರುಚಿಯಾಗಿತ್ತು. ನಾವು ಯಾವತ್ತು ಬೇಗ ಗಡಿಬಿಡಿಲಿ ಮಾಡೋಕ್ಕೆ ಹೋಗ್ತೀವೋ ಆ ಟೈಮಲ್ಲಿ ಏನೇ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವಾಗ ಜಾಸ್ತಿ ಟೈಮ್ ತೊಗೊಂಡು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೋಗ್ತೀವೋ ಆವತ್ತು ಏನಾದರೂ ಒಂದು ಎಡವಟ್ಟಾಗಿರುತ್ತೆ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು, ಬೇಗ ಕ್ವಿಕ್ಕಾಗಿ ಮಾಡಿದಾಗ ತುಂಬ ಚೆನ್ನಾಗಾಗತ್ತೆ. ಆಮೇಲೆ ಇವತ್ತು ಬಂದುಬಿಟ್ಟು 28 ಪೋಲಿಯೋ ಡ್ರಾಪ್ಸನ್ನು ಹಾಕಿಸ್ಲೇಬೇಕು, ಜೂನ್ 28. ಸೊ ಹಾಗಾಗಿ ಸಾನ್ವಿಗೂ ಕೂಡ ಪೋಲಿಯೋ ಡ್ರಾಪ್ಸ್ ಹಾಕಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ಅಂದರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸನ್ನು ಹಾಕಿಸ್ಬೇಕು. ಇವತ್ತಿನ 2 ಹನಿ ಅವರ ಜೀವನ ಪೂರ್ತಿ ಕಾಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಪೋಲಿಯೋ ಡ್ರಾಪ್ಸು ತುಂಬಾ ಅವಶ್ಯಕತೆ, ತುಂಬಾ ಮುಖ್ಯ. ಎಲ್ಲರೂ ಕೂಡ ಹಾಕಿಸ್ಕೊಳ್ಳಿ. ಇನ್ನು ಯಾರೆಲ್ಲ ಹಾಕಿಸ್ಕೊಂಡಿಲ್ವೋ ಹಾಕ್ತಾ ಇರ್ತಾರೆ. ಸೊ ಹಾಕಿಸ್ಕೊಳ್ಳಿ ನೆನ್ಪು ಮಾಡಿಕೊಂಡು. ಹಾಗೆ ಹಾಕಿಸ್ಕೊಂಡು ಬಂದಮೇಲೆ ನನ್ನ ತಂಗಿ ಕೂಡ ಮನೆಗೆ ಬಂದಿದ್ಲು. ಅಂದರೆ ಇದು ಏನಪ್ಪ ಫಂಕ್ಷನ್ ಆಯ್ತಲ್ಲ, ಬರ್ತ್ಡೇ ಫಂಕ್ಷನ್ನು ಮತ್ತು ಮಗಳದು ನಾಮಕರಣ ಎಲ್ಲ ಮಾಡಿದ್ರಲ್ಲ, ಅದ್ರದ್ದು ಫೋಟೋಸ್ನ ತೊಗೊಬೇಕಿತ್ತು, ಆಲ್ಬಮ್ನ ತೊಗೋಬೇಕಿತ್ತು ಅವರು. ಅಂದರೆ ಫೋಟೋಸ್ನ ಸೆಲೆಕ್ಟ್ ಮಾಡಬೇಕಿತ್ತು. ಹಾಗಾಗಿ ನಮ್ಮ ಮನೆ ಹತ್ರನೇ ಇರೋದು ಫೋಟೋ ಸ್ಟುಡಿಯೋ. ಬಂದು ಬೇಬಿ ನಾನು ಕರೆದಿದ ತಕ್ಷಣ ಬಂದುಬಿಟ್ಲು. ಆಮೇಲೆ ಹೋಗಲೇ ಇಲ್ಲ ಅವ್ರ ಅಮ್ಮನ ಹತ್ರ, ನಮ್ಮನೇಲಿ ಆಟ ಆಡ್ಕೊಂಡಿದ್ಲು. ಅವರು ಫೋಟೋ ಸೆಲೆಕ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರು. ಸರಿ ಮಾಡ್ತಾ ಇರ್ರಿ, ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದೆ. ನಾವು ಕೂಡ ಫೋಟೋ ಫ್ರೇಮ್ ಮಾಡಿಸ್ಕೊತೀವಿ ಅಂತ ಹೇಳಿದ್ದೆ ಅಲ್ವಾ, ನಾನು ನಿಮಗೂ ಕೂಡ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಶೇರ್ ಮಾಡ್ಕೊತೀನಿ ಅಂತ ಕೂಡ ಹೇಳಿದ್ದೆ. ಇನ್ನೂ ಫೋಟೋ ಫ್ರೇಮ್ ಬಂದಿಲ್ಲ, ಜಸ್ಟ್ ಫೋಟೋ ಸೆಲೆಕ್ಟ್ ಮಾಡೋದ ಅಂತ ಅಂದ್ಕೊಂಡು ಅವರು ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡ್ತಾಯಿದ್ರು. ನಾನು ಕೂಡ ಸ್ವಲ್ಪ ಹೊತ್ತು ಮನೇಲಿ ಮಗುನ ಆಟ ಆಡಿಸ್ಕೊಂಡಿದ್ದು. ಆಮೇಲೆ ನಾವು ಕೂಡ ಫೋಟೋ ಸ್ಟುಡಿಯೋ ಹತ್ರ ಹೋಗೋಣ, ಒಂದು ಫ್ರೇಮ್ನು ಕೂಡ ಹಂಗೆ ಸೆಲೆಕ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಸಾನ್ವಿ, ನಾನು, ಅಮ್ಮು ಮತ್ತು ನಮ್ಮ ಮನೆಯವರೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸೊ ಸಂಡೇ ಆಗಿದ್ದರಿಂದ ಎಲ್ಲರೂ ಮನೆ ಹತ್ರನೇ ಇದ್ದರು. ಇವಾಗ ಫೋಟೋ ಸ್ಟುಡಿಯೋ ಹತ್ರ ಬಂದ್ವಿ. ನೋಡಿ ಆಲ್ರೆಡಿ ಸೆಲೆಕ್ಟ್ ಮಾಡ್ತಾಯಿದ್ರು ಅವರು. ಇನ್ನೂ ಸೆಲೆಕ್ಷನ್ ಮುಗ್ದಿಲ್ಲ. ನಾನು ಆಲ್ರೆಡಿ ಮುಗ್ದಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇನ್ನೂ ಮುಗ್ದಿರಲಿಲ್ಲ. ತುಂಬ ಫೋಟೋಸ್ ಇದ್ವು. ಹಾಗಾಗಿ 2 3 ತೆಗೆದಿದ್ದೆಲ್ಲ ಸ್ವಲ್ಪ ಚೆನ್ನಾಗಿಲ್ದಿರೋದೆಲ್ಲನೂ ಡಿಲೀಟ್ ಮಾಡಿಸಿ ಚೆನ್ನಾಗಿರೋದೆಲ್ಲ ಹಾಕಿಸ್ತಾಯಿದ್ರು. ಸೊ ನಾನು ಕೂಡ ಅದರಲ್ಲಿ ನಮ್ಮ ಫ್ಯಾಮಿಲಿದೊಂದು ಫೋಟೋ ತೊಗೊಳ್ಳೋಣ, ಗ್ರೀನ್ ಇದರಲ್ಲೇ ಇತ್ತಲ್ಲ, ಎಲ್ಲರೂ ಕೂಡ ಮ್ಯಾಚ್ ಆಗ್ತಿತ್ತಲ್ಲ, ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ನೋಡ್ತಾ ಇದ್ದೆ. ಅವರು ಕೂಡ ಫೋಟೋ ಎಲ್ಲ ಸೆಲೆಕ್ಟ್ನ ಮಾಡ್ತಾಯಿದ್ದು. ಮತ್ತು ಫೋಟೋ ಫ್ರೇಮು ಈ ಥರದ್ದು ಬೇಕು ಅಂತ ಅವ್ರಿಗೆ ಹೇಳಬೇಕು. ಹೇಳಿದ್ರೆ ಯಾವ ಥರ ಫೋಟೋ ಫ್ರೇಮ್ ಬೇಕೋ ಆ ಥರದ್ದು ಕರೆಕ್ಟಾಗಿ ಹಾಕ್ಕೊಡ್ತಾರೆ. ನೋಡಿ ಎಲ್ಲ ಫೋಟೋಸ್ಗಳನ್ನೂ ಕೂಡ ಈ ರೀತಿ ಅವರು ಸೆಲೆಕ್ಟ್ ಮಾಡ್ತಾಯಿದ್ರು. ಬೇಬಿದು ಅಷ್ಟೇ ಎಲ್ಲ ಫೋಟೋಸು ಒಟ್ಟಿನಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಬಂದಿತ್ತು. ಹಾಗೆ ಕೆಳಗಡೆ ಬರ್ತಾ ಇದ್ವಿ, ಅಲ್ಲಿ ಒಬ್ಬರು ನರ್ಸು ನೋಡ್ತಾ ಇರ್ಬೋದು ನೀವು, ಎಲ್ಲ ಮಕ್ಕಳನ್ನು ಗಾಡೀಲಿ ತಾವೇ ಸ್ಕೂಟಿಲಿ ಹೋಗಿ ಯಾವ್ಯಾವ ಮಗು ಅಂದರೆ ರೋಡಲ್ಲಿ ಇರ್ತಾರೋ ಮಕ್ಕಳು ನೋಡಿದ ತಕ್ಷಣ ಪೋಲಿಯೋ ಡ್ರಾಪ್ಸ್ ಹಾಕ್ಸಿದ್ದೀರಾ ಅಂತ ಕೇಳಿಕೊಂಡು ಅವರೇ ಪೋಲಿಯೋ ಡ್ರಾಪ್ಸ್ನ ಹಾಕ್ತಾಯಿದ್ರು ವಾಲಂಟ್ರಿಯಾಗಿ. ನನಗೆ ತುಂಬ ಕೂಡ
ಇಷ್ಟ ಆಯಿತು. ಆ ಮಗು ಅಂದರೆ ಅಂಗಡಿ ಹತ್ರ ನಿಂತಿತ್ತು, ಅಂದರೆ ಸೇಟುಸ್ಗಳು ಅನಿಸುತ್ತೆ ಅವರು, ಕರೆದು ಹಾಕಿಸಿದ್ರ ಪೋಲಿಯೋ ಡ್ರಾಪ್ಸ್ ಅಂತ ಹೇಳಿಬಿಟ್ಟು, ಹಾಕ್ಸಿಲ್ಲ ಅಂದ್ಬಿಟ್ಟು ಅಲ್ಲೇ ಪೋಲಿಯೋ ಡ್ರಾಪ್ಸ್ ಹಾಕಿ ಮಗುಗೆ ಅವರು ಹೊರಡ್ತಾಯಿದ್ರು. ನನ್ನ ಹತ್ರ ಕೂಡ ತಮಾಷೆ ಮಾಡ್ತಾಯಿದ್ರು, ವಿಡಿಯೋ ಮಾಡ್ತಾಯಿದ್ನಲ್ಲ, ಹಾಗಾಗಿ ತಮಾಷೆ ಮಾಡ್ತಾಯಿದ್ರು. ಸೊ ನೀವು ಕೂಡ ಪೋಲಿಯೋ ಡ್ರಾಪ್ಸ್ನ ಮಿಸ್ ಮಾಡಬೇಡಿ, ಎಷ್ಟು ವ್ಯಾಲ್ಯೂಯಬಲ್ ಇದೆ ಅಂತ ನಾವು ತಿಳ್ಕೊಬೋದು. ಅವರು ರೋಡು ಕೂಡ ಸ್ಕೂಟಿಯಲ್ಲಿ ಹೋಗಿ ಮಕ್ಕಳನ್ನು ನೋಡಿ ಗೊತ್ತಿಲ್ಲದೆ ಇರೋರಿಗೆ ಹೇಳಿ ಪೋಲಿಯೋ ಡ್ರಾಪ್ಸನ್ನು ಹಾಕ್ತಾಯಿದ್ದಾರೆ. ಅಷ್ಟು ಕೂಡ ಮಕ್ಕಳಿಗೆ ಅವಶ್ಯಕತೆ, ಅಂಗವಿಕಲತೆ ಆಗೋ ಸಾಧ್ಯತೆ ಇರುತ್ತೆ. ಎಲ್ಲ ಮಕ್ಳಿಗೂ ಪೋಲಿಯೋ ಡ್ರಾಪ್ಸು ಮುಖ್ಯ, ಇಲ್ಲಾಂದರೆ ಹ್ಯಾಂಡಿಕ್ಯಾಪ್ಟ್ ಆಗ್ತಾರೆ. ಸೊ ಹಾಗಾಗಿ ಹಾಕಿಸಿ ಅಷ್ಟೇ. ಇವಾಗ ಬರ್ತಾ ಹಂಗೆ ನಮ್ಮ ಮನೆಯವರು ಇದು ಏನಪ್ಪ ಮೊಟ್ಟೆ ಕೋಳಿ ಮಾಡೋಣ ಸಾಂಬಾರು ಅಂತ ಹೇಳಿದ್ರು. ಸರಿ, ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಮುದ್ದೆ ತುಂಬ ದಿನ ಆಗಿಬಿಟ್ಟಿತ್ತು ನಮ್ಮ ಮನೇಲಿ ಮೊಟ್ಟೆ ಕೋಳಿ ಸಾಂಬಾರು ಮುದ್ದೆ ಮಾಡಿ. ಹಂಗಾಗಿ ಇವತ್ತು ಮಾಡೋಣ, ಮನೆ ಹತ್ರನೇ ಇದ್ದೀನಿ ಅಂತ ಹೇಳಿಬಿಟ್ಟು ಸರಿ ಅಂತ ಆಯಿತು, ಮಾಡಿಸಿದ್ರು, ತಿಂದ್ವಿ. ಆವತ್ತು ಸಂಡೇ ಅಷ್ಟೇ ವ್ಲಾಗ್ ಆಗಿದ್ದು ನನಗೆ. ಆಮೇಲೆ ಅಂದರೆ 3 ಡೇಸ್ ಇತ್ತಲ್ಲ, ನನಗೂ ಕೂಡ ಆಗಲಿಲ್ಲ. ಸರಿ ಅಂತ ಅಲ್ಲಿಗೆ ಎಂಡ್ ಮಾಡಿದೆ. ನೆಕ್ಸ್ಟ್ ಡೇಗೆ ಬ್ಯಾಗ್ ಅಂತೂ ಹೊಲ್ದೇ ಇರಲಿಲ್ಲ, ಮುಟ್ಟೇ ಇರಲಿಲ್ಲ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಡೇಗೆ ಎದ್ದು ಒಂದು 50 ಬ್ಯಾಗ್ನ ಹೊಲ್ದೆ. ನೋಡ್ತಾ ಇರ್ಬೋದು, 50 ಇದೆ, ಅದು ಕೌಂಟ್ ಮಾಡಿ ಕೊಟ್ಟು ಕಳಿಸ್ಬೇಕು. ಆಮೇಲೆ ಅಮ್ಮ ಕೂಡ ಮನೆಗೆ ಬಂದರು ಸೋಮವಾರ ಮಂಗಳವಾರನ ಬಂದರು ಅವರು. ಅಂದರೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದರು. ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಅದ್ರ ಪ್ರಸಾದನ ತೊಗೊಂಡು ಬಂದರು. ನನಗೆ ಮತ್ತು ನನ್ನ ತಂಗಿಗೆಲ್ಲ ಪ್ರಸಾದ ತೊಗೊಂಡು ಬಂದರು. ನಾನು ಕೂಡ ಅವತ್ತಿಂದ ಬ್ಯಾಗೆಲ್ಲ ಹೊಲ್ದಿರಲಿಲ್ಲ, ಬೆಳಿಗ್ಗೆಯಿಂದನೇ ಬ್ಯಾಗು ಹೊಲಿದು ಒಂದು 50 ಹೊಲಿದು ಕೊಟ್ಟು ಕಳಿಸ್ದೆ ಅಮ್ಮ ಕೈಲಿ ಕೌಂಟ್ ಮಾಡಿಬಿಟ್ಟು. ಸರಿ ಅಂದ್ಬಿಟ್ಟು ಅಷ್ಟರಲ್ಲೇ ಅಮ್ಮನೂ ಕೂಡ ಬಂದರು, ಪ್ರಸಾದ ತೊಗೊಂಬಂದೆ ಅಂತ ಹೇಳಿಬಿಟ್ಟು ತಂದರು. ಅವತ್ತು ಸಂಡೇ ಬಂದ್ಬಿಟ್ಟು ಅಷ್ಟೇ ವ್ಲಾಗ್ ಮಾಡೋಕ್ಕಾಗಿದ್ದು. ಜಸ್ಟ್ ಮೊಟ್ಟೆ ಕೋಳಿ ಸಾಂಬಾರು ತಿಂದ್ಬಿಟ್ಟು ಮುದ್ದೆ ತಿಂದ್ಬಿಟ್ಟು ಆಮೇಲೆ ಪಾಚ್ಕೊಂಡ್ವಿ. ಮೊದಲೇ 3 ಡೇಸು ಕೇಳಬೇಕಾ ನಮ್ಮ ಹೆಣ್ಮಕ್ಳು ಗೋಳು, ಹಾಗಾಗಿ ನಾನು ಏನೂ ಮಾಡಲಿಲ್ಲ ಅವತ್ತು, ಅಷ್ಟೇ ಮುಗಿಸ್ದೆ. ಮತ್ತು ಇವತ್ತು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಆದರೆ ಸ್ವಲ್ಪ ಶಾರ್ಟ್ ವ್ಲಾಗ್ ಆಗಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಕ್ಲಿಪ್ನೆಸ್ ಆ್ಯಡ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ನೋಡಿ, ನಮ್ಮನೆ ಸುಬ್ಬಿ ಅಂತೂ ಏನಾದರೂ ತಂದರೆ ಅಲ್ಲೇ ತೋರಿಸ್ಬೇಕು ಮತ್ತು ಅವಳಿಗೆ ಅಲ್ಲೇ ಕೊಡಬೇಕು. ಅದಕ್ಕೆ ನಮ್ಮಮ್ಮ ಅವಳಿಗೆ ಮಾತ್ರ ಪ್ರಸಾದ ಕೊಟ್ಟು ಮತ್ತು ವಿಭೂತಿಯನ್ನು ಇಡ್ತಾಯಿದ್ರು. ಸೊ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಬಂದರು ಅವರು. ಆಮೇಲೆ ಒಂಚೂರು ಟೀ ಕುಡಿದು ಕೂತ್ಕೊಳ್ಳೋಷ್ಟರಲ್ಲಿ ಈವ್ನಿಂಗ್ ಆಗೇ ಹೋಯಿತು. ಹೋಮ್ವರ್ಕ್ ಬರೆಯೋ ಟೈಮ್ ಬಂದೇ ಬಿಡ್ತು. ಅವನಿಗಂತೂ ಸಿಕ್ಕಾಪಟ್ಟೆ ಹೋಮ್ವರ್ಕ್ಗಳು ಮತ್ತು ದಿನ ಟೆಸ್ಟ್ಗಳು ಕೊಡ್ತಾನೆ ಇರ್ತಾರೆ. ಅಂದರೆ ಇವಾಗ ಫಸ್ಟ್ ಸ್ಟ್ಯಾಂಡರ್ಡು, ಬಟ್ ಆದರೆ ಅವ್ನ ಲೆವೆಲ್ ಒಂದು 5th ಇರ್ಬೋದು, ಒಂದು 10th ಇರ್ಬೋದು, ಆ ರೀತಿ ಅವನಿಗೆ ಹೋಮ್ವರ್ಕ್ಸು ಮತ್ತು ಟೆಸ್ಟ್ಗಳು ಆದಮೇಲೆ ಒಂದು ಕೊಡ್ತಾನೆ ಇರ್ತಾರೆ. ಬಟ್ ನಮಗೆ ಹೋಲಿಸ್ಕೊಂಡ್ರೆ ಇದು ತುಂಬ ಹೆವಿ ಆಯಿತು, CBSE ಸಿಲೆಬಸ್ಸು. ಸೊ ಹಾಗಾಗಿ ಕೊಟ್ಟಿದ್ದರು, ಅವನಿಗೂ ಕೂಡ ಹೇಳ್ಕೊಡ್ತಾ ಇದ್ದೆ. ಮತ್ತು ಹೋಮ್ವರ್ಕು ಮತ್ತು ನಾಳೆ ಕೂಡ ಅವನಿಗೆ ಟೆಸ್ಟ್ ಇತ್ತು ಒಂದು, ಆ ಟೆಸ್ಟಿಗೆ ಅವನ್ನ ಪ್ರಿಪೇರ್ ಮಾಡ್ತಾಯಿದ್ದೆ. ಮತ್ತು ಅವನಿಗೆ ಟೆಸ್ಟ್ ಜೊತೆಗೆ ಒಂದು ಆ್ಯಕ್ಟಿವಿಟಿ ಕೂಡ ಇತ್ತು. ಅಂದರೆ ಸ್ಕೂಲಲ್ಲಿ ಏನು ಗೊತ್ತಾ, ಒಂದು ಲೆಸನ್ ಅಂತ ಇರುತ್ತೆ, ಆ ಲೆಸನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಆ್ಯಕ್ಟಿವಿಟೀಸ್ಗಳನ್ನ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಅದಕ್ಕೆ ಆ ಪ್ರಾಜೆಕ್ಟಿಗೆ ಏನೇನು ಬೇಕು ಅದನ್ನು ಕಟ್ ಮಾಡಿ ಅವನಿಗೆ ಕೊಡ್ತಾಯಿದ್ದೆ. ಬೇರೆ ಏನು ಸೈಬರಲ್ಲಿ ತೊಗೊಬಾರ್ದು ಮತ್ತು ಪ್ರಿಂಟೌಟ್ ತೊಗೊಬಾರ್ದು, ನ್ಯೂಸ್ ಪೇಪರು ಇಲ್ಲಾಂದರೆ ಓಲ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ನೀವು ಅಂದರೆ ಅರೇಂಜ್ ಮಾಡಿ ಅದನ್ನು ಕಲೆಕ್ಟ್ ಮಾಡಿ ಕೊಟ್ಟು ಕಳಿಸ್ಬೇಕು ಅಂತ ಇತ್ತು ಅವರು. ಸೊ ಹಾಗಾಗಿ ನಾನು ಎಲ್ಲನೂ ಕೂಡ ಅರೇಂಜ್ ಮಾಡಿ ಅದನ್ನು ಕೊಡೋಣ ಅಂತ ಹೇಳಿಬಿಟ್ಟು ಎಲ್ಲವನ್ನು ಕೂಡ ಕಟ್ ಮಾಡಿ ಕೊಡ್ತಾಯಿದ್ದೆ. ಮತ್ತು ಅವನಿಗೆ ಟೆಕ್ಸ್ಟ್ ಇತ್ತು, ಅದಕ್ಕೂ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೆ. ಅವನು ಕೂಡ ಅಂದರೆ ಕನ್ನಡ, ಸ್ಯಾನ್ಸ್ಕ್ರಿಟು ಮತ್ತು ಇಂಗ್ಲೀಷು ಎಲ್ಲವೂ ಕೂಡ ಫ್ಲೂಯೆಂಟಾಗಿ ಓದ್ತಾನೆ, ಬರೀತಾನೆ. ಬಟ್ ಒಂದೊಂದು ಮಿಸ್ಟೇಕ್ ಮಾಡ್ತಾನೆ, ಬಟ್ ಆ ಮಿಸ್ಟೇಕ್ ಮುಂದಕ್ಕೆ ಬರದೇ ಇರಲಿ ಅಂತ ಅಷ್ಟೇ. ನಾನು ಕೂಡ ಅಷ್ಟು ಪ್ರೆಷರ್ ಹಾಕಿ ಅವ್ನಿಗೆ ಇವಾಗಿಂದನೇ ಓದಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ತುಂಬ ಪ್ರೆಷರ್ ಇವಾಗಿಂದ ಹಾಕಿದ್ರೆ ಮುಂದಕ್ಕೆ ಅವರೇ ಓದೋ ಮನಸ್ಥಿತಿ ಅವ್ರಿಗೆ ಬರುತ್ತೆ ಅಂತ ಅಷ್ಟೇ. ಸೊ ಇದೇನೇ ಅವನಿಗೆ ಇಂಡಿವಿಜುವಲ್ ಆ್ಯಕ್ಟಿವಿಟೀಸ್ಗೆ ಕೊಟ್ಟಿದ್ದು, ಬಿಗ್ಗು, ಸ್ಮಾಲು, ನಿಯರು, ಫಾರು, ತಿಕ್, ತಿನ್ನು ಈ ರೀತಿದು ಅರೇಂಜ್ ಮಾಡಿ ಅಂತ ಕೊಟ್ಟಿದ್ದರು. ಅದನ್ನು ಮಾಡಿ ಮುಗಿಸಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಕೊಡೋದನ್ನ ಮರಿಬಿಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.